ಇವರ ಪೈಕಿ ಅಲಂಕಾರ ಅಗ್ನಿಹೋತ್ರಿ ಬರೇಲಿ ನಗರದ ಮ್ಯಾಜಿಸ್ಟ್ರೇಟು ಅವರ ಕೈಯಲ್ಲಿ ಹಿಡ್ಕೊಂಡಿರೋ ಪ್ಲಕಾರ್ಡಲ್ಲಿ ನೋಡಿ ನೀವು UGC ರೋಲ್ ಬ್ಯಾಕ್ #UGC ರೋಲ್ ಬ್ಯಾಕ್ ಅಂತ ಹಾಕ್ಕೊಂಡಿದ್ದಾರೆ ಅವರು. ದೇಶದಲ್ಲಿ ನಡೀತಾ ಇರುವ ಇನ್ನೊಂದು ಅತಿ ದೊಡ್ಡ ಚರ್ಚೆ UGCಯ ಹೊಸ ನಿಯಮಾವಳಿಗಳು. ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತೀವತ್ತು ಅದಕ್ಕೆ. ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಕೇಂದ್ರ ಸರ್ಕಾರದ ವಿರುದ್ಧ. ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗ್ತಾ ಇದೆ. ವಕೀಲರು ಸುಪ್ರೀಂ ಕೋರ್ಟಿಗೆ ಹೋದರು ಇದನ್ನು ಜಾರಿ ಮಾಡಬೇಡಿ ಅಂತ. 3 ಜನ ವಕೀಲರು ಹೋಗಿದ್ರು. ವಿನೀತ್ ಜಿಂದಾಲ್ ಅಂತ, ಮೃತ್ಯುಂಜಯ್ ತಿವಾರಿ ಅಂತ, ರಾಹುಲ್ ದಿವಾನ್ ಅಂತ. 3 ಜನ UGC ಹೊಸ ನಿಯಮಗಳನ್ನು ಜಾರಿಗೆ ತರಬೇಡಿ, ಅವು ತುಂಬ ತಾರತಮ್ಯದಿಂದ ಕೂಡಿದೆ ಅಂತ ಮನವಿ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅರ್ಜಿಯ ವಿಚಾರಣೆ ನಡೆಸಿತು. ಚೀಫ್ ಜಸ್ಟಿಸ್ ಪೀಠದ ಎದುರಿಗೆ ಬಂತು. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜೋಯಿಮಲ್ ಬಾಗ್ಸಿ ಅವರಿದ್ದಂಥ ಪೀಠದ ಎದುರು ಅರ್ಜಿ ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಂತೆ. ಅರೆ ಹಿಂಗಿದ್ರೆ ಹೆಂಗೆ ನಿಯಮಗಳು ಅಂತ. ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಮಾರ್ಚ್ 19ನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ. ಇಂಟ್ರೆಸ್ಟಿಂಗ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ, ಪ್ರಧಾನಮಂತ್ರಿ ಆದ ನಂತರ 11 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ನೀತಿ, ಒಂದು ನಿಯಮದ ವಿರುದ್ಧ ಅವರದ್ದೇ ಬೆಂಬಲಿಗರು ಈ ಪರಿ ಬೀದಿಗಿಳಿದಿರೋದು ಫಾರ್ ದ ಫಸ್ಟ್ ಟೈಮ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿದ್ದಂಥ ನೀವೇ UGCಗೆ ಇಂಥ ನಿಯಮಗಳನ್ನು ತರೋದಕ್ಕೆ ಸಾಧ್ಯನಾ ಅಂತ. ಏನಿದು ನಿಯಮ? ನಿಯಮ ಏನಂತ ಹೇಳ್ತೀನಿ. ಸುಪ್ರೀಂ ಕೋರ್ಟಿನ ಕಳವಳ ಏನು ಅನ್ನೋದು ತಿಳ್ಕೊಳ್ಳಿ. ಇದು ಗಂಭೀರ ಪರಿಣಾಮ ಬೀರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. UGC ತಂದಿರುವ ಹೊಸ ನಿಯಮಾವಳಿ ತುಂಬ ಅಸ್ಪಷ್ಟವಾಗಿದೆ. ಅದರ ಜೊತೆಗೆ ಅಸ್ಪಷ್ಟ ಕಾರಣ ಹೊಸ ನಿಯಮಗಳ ದುರ್ಬಳಕೆಗೆ ಸಾಧ್ಯತೆಯನ್ನು ಒದಗಿಸಿಕೊಡುತ್ತೆ. ಒಗ್ಗಟ್ಟು ತರುವ ಬದಲು ಜನರನ್ನು ಒಡೆಯುವ ಕೆಲಸ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಒಗ್ಗಟ್ಟು ತರೋದಿಲ್ಲ, ಇದು ಒಡೆಯೋ ಕೆಲಸ ಮಾಡಬಹುದು ಅಂತ. ಸುಪ್ರೀಂ ಕೋರ್ಟ್ಗೊಂದು ಕಳಕಳಿಯ ಮನವಿ. ಈಗಾಗಲೇ ಜಾರಿಯಲ್ಲಿರುವ ಯಾವ್ಯಾವ ನಿಯಮಗಳು ಒಗ್ಗಟ್ಟು ತರುವ ಬದಲು ಒಡೆಯುವ ಕೆಲಸ ಮಾಡ್ತಾ ಇವೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒಂದು ಸಲ ರಿವ್ಯೂ ಮಾಡಬೇಕು. UGC ಒಂದು ನೆಪ ಆಗಿಬಿಡಲಿ. ಈ ಸಮಿತಿಯಿಂದ ಜನರಲ್ ಕ್ಯಾಟಗರಿಯವರನ್ನ ಹೊರಗಿಟ್ಟದ್ದು ತಪ್ಪು. ಇದು ಸಂವಿಧಾನದ ಸಮಾನತೆಯ ಹಕ್ಕಿಗೆ ವಿರುದ್ಧವಾಗಿದೆ. ಸ್ವಾತಂತ್ರ್ಯದ 75 ವರ್ಷಗಳ ನಂತರವೂ ಜಾತಿ ತಾರತಮ್ಯ ಹೋಗಿಲ್ಲ. ಹೊಸ ನಿಯಮ ಸಮಾಜವನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿದೆ. UGCಯ ಈ ನಿಯಮಗಳು ಗಂಭೀರ ಪರಿಣಾಮ ಬೀರಬಹುದು. ಕೇಂದ್ರ ಸರ್ಕಾರ ತಜ್ಞರ ಸಲಹೆ ಪಡೆದು ನಿಯಮಗಳನ್ನು ಪುನರ್ರಚನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಆ್ಯಕ್ಚುಲಿ ಇಂಥದ್ದೊಂದು ನಿಯಮ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಸುಪ್ರೀಂ ಕೋರ್ಟ್. 2016ರಲ್ಲಿ ನೆನಪಿರ್ಬೋದು ನಿಮಗೆ, ರೋಹಿತ್ ವೆಮುಲಾ ಆತ್ಮಹತ್ಯೆ ನಡೆಯುತ್ತೆ ಹೈದರಾಬಾದ್ನಲ್ಲಿ. ನನ್ನ ಮೇಲೆ ಜಾತಿ ತಾರತಮ್ಯ ಮಾಡಲಾಯಿತು ಯೂನಿವರ್ಸಿಟಿಯಲ್ಲಿ ಅಂತ ಆತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಅಂಥದ್ದೇ ಇನ್ನೊಂದು ಘಟನೆ 2019ರಲ್ಲಿ ಮುಂಬೈನಲ್ಲಿ ನಡೆಯುತ್ತೆ. ಪಾಯಲ್ ತಡ್ವಿ ಅಂತ, ಆಕೆಯೂ ಕೂಡ ಜಾತಿ ತಾರತಮ್ಯದ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಪಾಯಲ್ ತಡ್ವಿ. ಆ ಇಬ್ಬರು ವಿದ್ಯಾರ್ಥಿಗಳ ಪೋಷಕರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿ ನಮ್ಮ ಮಕ್ಕಳ ಮೇಲೆ ಆದಂಥ ಜಾತಿ ತಾರತಮ್ಯ ವಿದ್ಯಾರ್ಥಿಗಳ ಮೇಲೆ ಆಗದಂತೆ ಒಂದು ನಿಯಮ ತರೋದಕ್ಕೆ ನೀವು ಸೂಚನೆ ಕೊಡಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಆ ಪ್ರಕಾರ ಆ ಅರ್ಜಿಯ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಡುತ್ತೆ. ಕಳೆದ 1 ವರ್ಷದ ಹಿಂದೆ ಕೊಟ್ಟಿದ್ದ ಸೂಚನೆ ಇದು. ಕಠಿಣ ನಿಯಮಗಳನ್ನು ತಗೊಂಡು ಬನ್ನಿ, ಜಾತಿ ತಾರತಮ್ಯ ಕ್ಯಾಂಪಸ್ಗಳಲ್ಲಿ ಆಗದಂತೆ ಅಂತ. ಕಠಿಣ ನಿಯಮಗಳನ್ನು ತಗೊಂಡು ಬನ್ನಿ ಅಂತ. ಸುಪ್ರೀಂ ಕೋರ್ಟು ಈಗ ಕೇಂದ್ರ ಸರ್ಕಾರ ತಂದಿರುವ ನಿಯಮಗಳನ್ನು ನೋಡಿ ಬೆಚ್ಚಿ ಬೀಳ್ತಾ ಇದೆ. ಅಯ್ಯಯ್ಯೋ, ಇಷ್ಟು ಕಠಿಣ ಅಂತ ಹೇಳಿರಲಿಲ್ಲ ನಾವು ಅಂತ. ಇಷ್ಟು ಕಠಿಣ ಅಂತ ಹೇಳಿರಲಿಲ್ಲ. ಏನು ಕಠಿಣ, ಏನಿದೆ ಅದರಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.